ಹೊಡಿಯೋದ್ ಕಡ್ದಾರೆ, ಓಡಾಡೋ ಜಾಗಕ್ಕೆ ಕಡ್ದಾರೆ ಇಲ್ಲ. ಪುಡಿ ಮಾಡಾಕ ಮತ್ತೆ ಕಟ್ ಮಾಡಿ ಹಾಕಿದೀನಿ ಅಷ್ಟೇ. ಶಾಂಪು ಕ್ಲೀನ್ ಈಗ ಇದನ್ನು ಫಿಟ್ ಮಾಡಬೇಕು. ಫಿಟ್. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ನ್ಯೂ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ವ್ಲಾಗು ಆಲ್ಮೋಸ್ಟ್ ತೋಟದಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನೆನ್ನೆ ಊರಿಗೆ ಹೋಗ್ಬೇಕಿತ್ತು, ಹೇಳಿದ್ದೆ ಹೋಗಕ್ಕಾಗ್ಲಿಲ್ಲ. ಹಂಗಾಗಿ ಇವತ್ತು ಹೋಗ್ಬೇಕೀಗೆಲ್ಲ ರೆಡಿ ಆಗ್ತಾ ಇದ್ದೆ. ಅಷ್ಟೊತ್ತಿಗೆ ಹೋಗಿ ಕರುಗಳನ್ನೆಲ್ಲ ಕಟ್ಟಿ ಬಂದು ಹೋಗ್ಬೇಕು. ಇನ್ನೊಂದು ಇಲ್ಲ ಇನ್ ಬರ್ತಾ ಇದೆ. ಈಗ ಮಚ್ಚಂದು ಮಾಮೂಲಿ ಹೊಲ ಕಟ್ಟಿದ್ನಲ್ಲ, ಅಲ್ಲಿ ಕಟ್ಟಕ್ ಹೋಗ್ತಿದ್ದೀನಿ. ನೆನ್ನೆ ಇಲ್ಲೇ ನಮ್ಮ ದೇವರದ ಕಟ್ಟಿದ್ದೇನೆ, ಅದೇ ಹರೀಶ ಅಂತ ಹೇಳಿದ್ನಲ್ಲ ಮೊನ್ನೆ ವ್ಲಾಗಲ್ಲಿ. ಆ ಹರೀಶ ತೋಟಕ್ಕೆ ಹೊಲ ಕಟ್ಟಿದ್ದು ಅಲ್ಲಿ ಕುರಿಯರ್ ಬಿಟ್ಬಿಟ್ರಲ್ಲ, ಹಂಗಾಗಿ ಇಲ್ಲಿ ಮಾಮೂಲಿ ಜಾಗದಲ್ಲಿದೆ ಅಲ್ಲಿ ಕಟ್ಟಿದ್ರೆ ಇವತ್ತು ಪೂರ ಮೇಯ್ತದೆ. ಇನ್ನೊಂದ್ 4-5 ದಿವಸ ಹಿಂದೆ ಮೇಯ್ತದೆ. ಅಲ್ಲಿ ಕಟ್ಟಿ ಬಂದು ಎಲ್ಲ ರೆಡಿಯಾಗಿ ತೋಟದಾಗ ಇನ್ನೂ ಒಂದ್ ಸ್ವಲ್ಪ ಕೆಲಸ ಇದೆ. ಕರೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಡೈಲಿ 1 ಗಂಟೆ ಕೊಡ್ತಿದ್ರು, ಇವಾಗೆಲ್ಲ 8 ಗಂಟೆ 9 ಗಂಟೆ ಕೊಡ್ತಾರೆ. ಯಾಕೆಂದ್ರೆ ಟೈಮ್ ಅಲ್ಲಿ ಶಿಫ್ಟ್ ಚೇಂಜ್ ಆಗಿದೆ. ಇವತ್ತರ ನೆನ್ನೆಸಿಂದಲೇ ಚೇಂಜ್ ಆಗೋಗಿದೆ. ಇವಾಗೆಲ್ಲ ಟೈಮ್ ಬಂದವೆ. ಹೋಗ್ಬಿಟ್ಟು ನೋಡಿ ಒಂಚೂರು ನೇಪಿಯರಿಗೆ ನೀರು ತಿರುಗಿ ಮುಂದೆ ಏನಿದೆ ಮುಗಿಸಿ ಹೊಡ್ಬೇಕು. ಕೆಲಸ ಮುಗಿಸಿ ಸಿಗ್ತೀನಿ. ಕಟ್ಟಾಯ್ತು. ಇಲ್ಲಿ ಜಾಸ್ತಿ ಹೊತ್ತಿರಂಗಿಲ್ಲ. ಇವತ್ತೇನು ಪ್ರಾಬ್ಲಮ್ ಇಲ್ಲ, ಮೋಡ ಆಗಿದೆ, ನಡೆಯುತ್ತೆ, ಆರಾಮಾಗಿ ಮೇಯ್ತವೆ. ಹೋಗಿ ಎಲ್ಲ ಕೆಲ್ಸಗಳೆಲ್ಲ ಮುಗಿಸಿ ಅಪ್ಪಾಜಿ ಅಮ್ಮನ ಊರಿಗೆ ಬಿಟ್ಟು ಬಂದ್ರೆ ಅಷ್ಟೊತ್ತಿಗೆ ಅವಾಗ ಮಧ್ಯಾಹ್ನ ಆಗಿರುತ್ತೆ. 1 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಬಂದು ನೀರು ಕುಡಿಸ್ಬೋದು. ಈಗ ಹೋಗಿ ಕೆಲ್ಸಗಳು ಮಾಡ್ಬೇಕು. ಗುರು ಇದು ಹೊಡಿಯೋದ್ ಕಡ್ದಾರೆ, ಓಡಾಡೋ ಜಾಗಕ್ಕೆ ಕಡ್ದಾರೆ. ಇಲ್ಲಸೆ ಎಲ್ಲ ಈ ಗವಿ ಆಗ್ಲಿ ನಾವಾಗ್ಲಿ ಹಸುಗಳು ಕಟ್ಟಕ್ ಬಂದ್ರೆ ಇಲ್ಲಸೆ ಓಡಾಡೋದು. ಇಲ್ಲೇ ಇತ್ತು ಗಿಡ, ಮರದ ತರ ಆಗಿದೆ, ಕಟ್ ಮಾಡಿ ಬಿಸಾಕಿದಾರೆ. ನಂಗೆ ಕಟ್ ಮಾಡಿದಾರ, ನೀಟಾಗಾರ ಹಾಕಿದಾರ. ಓಡಾಡೋ ಜಾಗಕ್ಕೂ ಜಾಗ ಬಿಡ್ದಂಗೆ ಹಾಕೋಗಿ ಮೇಯಿಸ್ಬೇಕಾ, ಮೇಯಿಸ್ಕೊಳ್ರಿ. ಹಿಂಗ ಹಾಕೋಬಿಟ್ರೆ ಓಡಾಡೋದಿಲ್ಲ, ಓಡಾಡ್ತಾರೆ. ಏನ್ ಜನ ಕುರಿಗಳು ಮೇಯಬೇಕು ಅಂದ್ರೆ ಕೊಂಗೆ ರೆಂಬೆ ಕಟ್ ಮಾಡ್ರೆ ಸಾಕು. ಅದು ಬಿಟ್ಬಿಟ್ಟು ಬುಡಕ್ಕೆ ಹೊಡೆದಾರೆ. ಹಿಂಗಾದ್ರೆ ಗೋವಿಂದ. ಹೋಗಿ ಊಟ ಮಾಡ್ಕೊಂಡು ಬಂದೆ. ಆಗ್ಲೇ ಬಂದಾಗ್ಲೇ ನೋಡ್ಕೊಂಡು ಹೋಗಿದ್ದೆ. ಪೈಪ್ ಇಲ್ಲಿ ನಿನ್ನೆ ಅಡಿಕೆ ಕಾಯಿ ಕೇಳಕ್ ಬಂದಿದ್ರಲ್ಲ, ಹೊಡೆದಾಕ್ಬಿಟ್ಟಿದ್ದಾರೆ. ಮೇಲಿಂದ ಬಿದ್ದ ಫೋರ್ಸಿಗೆ ಡಮಾರು ಹೊಡೆದೋದಕ್ಕೆ ಪೈಪ್ ಅಷ್ಟು ಪುಡಿಯಾಗಿ ನೀರು ಇಲ್ಲೇ ಫುಲ್ ನೈಟ್ ಎಲ್ಲ ಆಲ್ಮೋಸ್ಟ್ ಈ ಲೈನಿಗೆ ಪೂರ ಹೋಗ್ಬಿಟ್ಟಿದೆ. ಅದಕ್ಕೆ ಈಗ ಬಂದು ಪುಡಿ ಮಾಡಾಕ ಮತ್ತೆ ಕಟ್ ಮಾಡಿ ಹಾಕಿದೀನಿ. ಇಲ್ಲಿ ಮಾಮೂಲಿ ಸಪ್ಪೆ ಇದೆಯಲ್ಲ, ಸಪ್ಪಿಗೆ ಸ್ಪ್ರಿಂಕ್ಲರ್ ತರದ ಮಾಮೂಲಿ ಪೈಪ್, ಮಾಮೂಲಿ ಡ್ರಿಪ್ ಹಳ್ಳಿಲೆ ತೂತ ಮಾಡಿ ಹಾಕಿದೀನಿ ನೀರು ಹೋಗ್ಲಿ ಅಂತ. ಯಾಕಂದ್ರೆ ಯಾವಾಗ್ಲೂ ಅದಕ್ಕೆ ನೀರ್ ಕಟ್ಟಕ್ ಹೋದ್ರೆ ಆ ಕಡೆ ಈ ಕಡೆ ಹೋಗ್ತಾರೆ, ಏರಿ ಮೇಲೆ ಇರೋದಲ್ಲ, ನೀರು ನಿಲ್ಲಲ್ಲ. ಹಂಗಾಗಿ ಆ ಸ್ಪ್ರಿಂಕ್ಲರ್ ತರ ಮೇಲೆ ಬಂದ್ರೆ ಈಸಿಯಾಗಿ ನೀರಲ್ಲೇ ಇರ್ತವೆ, ತಗೊಳತ್ತೆ ಅಂತ ಹಾಕಿದೀನಿ. ನೋಡ್ಬೇಕು ಯಾವಾಗ ತುಂಬುತ್ತೆ ಏನಂತ. ಅದಕ್ಕೆ ಇನ್ನೊಂಚೂರು ನೀಟಾಗಿ ರೆಡಿ ಮಾಡ್ಬೇಕು. ನೀಟಾಗಿ ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ತರ ಮಾಡಿದೀನಿ ಏನಂತ. ಯಾಕೆಂದ್ರೆ ಈಗ ಮಾಮೂಲಿ ಹಳೆವನ್ನೇ ಹಾಕಿದೀನಿ, ಒಂದ್ ಸೈಡ್ ಹಾಕಿದೀನಿ, 2 ಸೈಡ್ ಹಾಕಿಲ್ಲ. 2 ಸೈಡ್ ಹಾಕಿದ್ಮೇಲೆ ತೋರಿಸ್ತೀನಿ. ಈಗ ಹೋಗಿ ಒಂಚೂರು ರೆಡಿಯಾಗಿ ಅಪ್ಪಾಜಿ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಒಂಚೂರು ಈ ಸ್ಟಾರ್ಟ್ರು ಆಟೋ ತೋರಿಸಿದ್ನಲ್ಲ, ಅದನ್ನ ತೆಗ್ದಿಟ್ಟಿದ್ದೀನಲ್ಲ, ಪ್ರಿಪೇರ್ ಮಾಡಿಸ್ಕೋಬೇಕು. ಹೋಗಿ ಮಾಡಿಸ್ಕೊಂಡು ಬರೋಣ. ಫ್ರೆಶ್ ಅಪ್ ರೆಡಿ ಆಗಿದ್ದಾಯ್ತು. ಅಪ್ಪಾಜಿ ಅಮ್ಮ ಎಲ್ಲ ಹೊರಟಿದ್ದಾರೆ. ಹೋಗಿ ಸ್ಟಾರ್ಟರ್ ರಿಪೇರ್ ಮಾಡಿಸ್ಕೊಂಡು ಅಪ್ಪಾಜಿ ಅಮ್ಮ ಬಿಟ್ಟು ಏನಿದೆ ಒಂದು ಬಾಳೆಕಾಯಿ ಕೋರೆ ಕೊಯ್ದು, ನಾನು ಗವಿಶೇಖನ್ ಕೊಯ್ದು, ಇದನ್ನ ನಾವು ತಗೊಂಬ ಅಂತಂದ್ರು. ಅದಕ್ಕೆ ಗವಿ ಹೊಲ ತಗೊಂಡಿದ್ವಿ. ಈಗ ಹೋಗಿ ನೀರು ಕಟ್ಟದಂತೆ ಆರಾಮ್ ಬರುತ್ತೆ. ಕರ್ಕೊಂಡು ಹೋಗಂತ ಬಿಟ್ಟು ಹೊರಡ್ಬೇಕು. ಹೋಗೋಣ. ಈಗ ಒಂದ್ ನೀರ್ ಕಟ್ಟಕ್ ಬಿಟ್ಟಾರ, ಹೋಗೋಣ. ಅಷ್ಟೇ. ಶಾಂಪು ಕ್ಲಿನಿಕ್
ಸರಿನಾ? ಇಲ್ಲ ಒಂಚೂರು ಉಳಿಯಾಗ ಹೋಗ್ತೀನಿ ಇದು ಖಾಲಿ ಆಗ್ತದೆ. ಊರಿಂದ ಹೊರಟು ರೇಷನ್ ಕಟ್ಟಾಕ್ ಕೊಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಉಳಿಯಾರಿಗೆ ಬಂದು, ಯಾಕೆಂದ್ರೆ ಸ್ಟಾರ್ಟರ್ ರಿಪೇರಿ ಕೊಡೋದಿತ್ತಲ್ಲ, ಸ್ಟಾರ್ಟರ್ ರಿಪೇರಿ ಕೊಟ್ಟು ಚಿಕ್ಕ ಪುಟ್ಟ ಉಳಿಯಾರ ಕೆಲಸಗಳಿದ್ವು ಅವೆಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಸ್ಟಾರ್ಟ್ ಇಸ್ಕೊಂಡು ಹೋಗುತ್ತೆ ಅಂತ ಬಂದು ಕೊಟ್ಟು ಹೋಗಿ ಅಂತ ಬಂದು. ಅದೇ ಸ್ಟಾರ್ಟ್ ರಿಪೇರಿ ಎಲ್ಲ ನೀಟಾಗಿ ಆಯ್ತು, ಆದ್ರೆ ಕರೆಂಟ್ ಕೊಡ್ಲಿಲ್ಲ. ಕರೆಂಟ್ ಕೊಟ್ಟ ಮೇಲೆ ಎಲ್ಲ ಚೆಕಪ್ ಮಾಡಿಸ್ಕೊಂಡು ಊರಿಗೆ ತಗೊಂಡ್ಬಂದೆ. ಕರುಗುಳಿ ತಗೊಂಡೋಗಿ ಇಟ್ಟು ಬಂದಿದ್ದೀನಿ. ಹಸ ಇಲ್ಲಿ ಕುಡಿತಾ ಐತೆ. ಇಲ್ಲಿ ಕುಡಿದ್ಮೇಲೆ ತಗೊಂಡೋಗಿ ಇನ್ನೊಂದ್ಸತಿ ಕಟ್ಟಿ ಮನೆ ತಕ್ಕ ಹೋಗಿ 3:30 ಬಂದು ಹಿಡ್ಕೊಂಡೋಗಿ ಕಟ್ಟಿ ಹೊರಡ್ಬೇಕು. ಇವತ್ತಂತೂ ಭಾರಿ ಕೆಲಸ ಆಗ್ಬಿಟ್ಟಿದೆ, ಓಡಾಡೋದೇ ಭಾರಿ ಕೆಲಸ ಆಗೋಯ್ತು. ಏನು ಮಾಡಂಗಿಲ್ಲ, ಎಲ್ಲ ಆಗಿತ್ತು. ಈಗ ಮೇಯ್ತಾ ಇದೆ, ಅದು ಅಲ್ಲಿ ಮೇಯ್ತಿದೆ. ಹೋಗಿ ಕೂರ್ಚೂರಿ ಏನಾದ್ರು ಒಟ್ಟಿಗೆ ಹಾಕೊಂಬಿಟ್ರಿ ಫಸ್ಟ್ ಬಂದು ಹೊಡ್ಕೊಂಡೋದ್ರೆ ಮುಗೀತು. ಅವ್ರಿಗೆ ಇನ್ನೂ ಸ್ವಲ್ಪ ಹೊತ್ತು ನಡೀತಾರೆ. ಮಂಟಕ್ಕೆ ಹೋಗಕ್ಕೆ ಬೈಕಲ್ಲೇ ಶೆಡ್ ಮುಂದೆ ಬಂದಿದ್ದೀನಿ. ಹೋಗಿ ತಕೊಂಡು ಹೋಗದೆ, ಬೈಕ್ ಇಲ್ಲೇ ಹಾಕಿ ಹೋಗಿದ್ದೆ, ಇಲ್ಲೇ ನಿಂತಿದ್ದೆ. ಹೋಗೋಣ. ಇಲ್ಲ ಹಾಕಿದೀನಿ ನಿಂತ್ಕೊಳತ್ತೆ ಆರಾಮಾಗಿ. ಈಗ ಹತ್ರ ಬಂದೆ, ಜನಗಳೇನೋ ಮಾತಾಡೋದಂತೆ, ಬೇಡ ಆಮೇಲೆ ಸಿಗ್ತೀನಿ ಮಾಡಿ. ಊಟ ಮಾಡ್ಕೊಂಡು ಮತ್ತೆ ಗೊಲ್ರಟ್ಟಿಗೆ ಹೊರಟೆ, ಯಾಕೆಂದರೆ ಅಪ್ಪಾಜಿ ಅಮ್ಮರನ್ನ ಬಿಟ್ಟು ಟಿ ವಿ ಸೆಟಪ್ ಮಾಡಿಕೊಟ್ಟು ಹೊರಟೆ. ಅದೇ ನೋಡ್ತೀನಿ ಟಿ ವಿ 2 ರಿಸೀವರ್ದು ಕನೆಕ್ಟರ್ ಬರುತ್ತೆ, ಆ ಕನೆಕ್ಟರ್ನೇ ಬಿಟ್ಟು ಹೋಗ್ಬಿಟ್ಟಿದೆ. ಹಂಗಾರೆ ಕನೆಕ್ಟರ್ ತಗೊಂಡು ಮತ್ತೆ ಹೋಗಿ ಫಿಟ್ ಮಾಡ್ಕೊಟ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಇದನ್ನು ಫಿಟ್ ಮಾಡಬೇಕು. ಫಿಟ್ ಮಾಡಿದ್ಮೇಲೆ ಬರುತ್ತೆ ಅಲ್ಲಿ ನೋಡ್ಬೇಕು. ಏನು ಓದಿನಿ ನಗ್ತಿದ್ಯಾ? ನಿನ್ ಫ್ಯಾನ್ಸ್ ಎಲ್ಲ ಚೆನ್ನಾಗಿ ಬೈತಾರೆ ಅಂತ ಹೇಳ್ತಿದ್ದಾರೆ ಓದಿನಿ, ಭಾರತಿ ಅವರೆಲ್ಲ. ಯಾಕ್ರಿ ನಗ್ತಿದ್ದೀರಾ? ಫಿಟ್ ಮಾಡೋಣ ಈಗ. ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡಿ ಟೈಮ್ ಆಲ್ರೆಡಿ ಕತ್ಲಾಗ್ತಿತ್ತೆ. ಇನ್ನೊಂದು 4 ಗಂಟೆ ಆಗ್ಬಿಟ್ರೆ ಪೂರ ಕತ್ಲಾಗೋಗುತ್ತೆ. ಅಷ್ಟೊತ್ತಿಗೆ ಹೋಗಿ ಮನೆ ಸೇರ್ಕೊಬೇಕು. ನೋಡೋಣ ಇನ್ನು ಈಗ ಬೆಳಗ್ಗೆ ಎಷ್ಟಿದೆ, ಹೋಗೋ ವರ್ಷದಿಗೆ ಎಷ್ಟು ಕತ್ಲಾಗುತ್ತೆ ತೋರಿಸ್ತೀನಿ. ಆಲ್ರೆಡಿ ಎಲ್ಲ ಫಿಟ್ಟಿಂಗ್ ಮಾಡಿ ಟಿಂಗ್ ಮಾಡಿಕೊಟ್ಟು ಹೋಗ್ತಾ ಇದೀನಿ. ನೋಡೋಣ ಮನೆಗೆ ಹೋಗೋ ವರ್ಷದಿಗೆ ಎಷ್ಟೊತ್ತ ಕತ್ಲಾಕಿಂದ ಸ್ಟಾರ್ಟ್ ಆಗೈತೆ. ಬಾಯಿಗೆಲ್ಲ ಹುಳ ಹೋಗ್ತಾ ಇದೆ ಪೂರಾ. ಆಲ್ರೆಡಿ ಇಷ್ಟೊತ್ತಿಗೆ ಲೈಟ್ ಹಾಕೋಣಂಗ ಐತೆ, ಇಲ್ಲಾಂದ್ರೆ ಬಾಯಿಗೆ ಹೋಗ್ತಾ ಇದೆ ಹುಳ. ಸರಿ, 2 ಹೋಗ್ಬಿಟ್ಟ. ಪೆಟ್ರೋಲ್ ಹಾಕ್ತಾ ಇದಾರೆ ಈಗ ಇನ್ನೊಬ್ರಿಗೆ, ನೆಕ್ಸ್ಟ್ ನನಗೆ ಹಾಕ್ತಾರೆ. ಅಲ್ಲಿಂದ ಬಂದು ಸೀದಾ ಮಲಗ್ಬಿಟ್ಟೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತೆ ಈಗ ನೆನಪಾಯ್ತು ವಿಡಿಯೋ ಎಂಡ್ ಮಾಡಿರಲಿಲ್ಲ ಅಂತೇಳಿ. ಸೊ ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತೇಳಿ. ಓಕೆ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.